ವೃಷಕೇತು, ಹಂಸಧ್ವಜ ನೀಲಧ್ವಜಾದಿಗಳನ್ನು ಯಮನಾಲಯ ಕಟ್ಟಿದ ಈ ಬಬ್ರವಾಹನನ ಮುಂದೆ ನೀನ್ಯಾಕೆ ಬಂದೆ? ಹೋಗಿ ಧೀರಾದಿ ಧೀರನೆಂದು ದುರಹಂಕಾರದಿಂದ ಮೆರೆಯುತ್ತಿರುವ ಆ ನಿನ್ನ ಧನಂಜಯನನ್ನು ಕಳಿಸು. ನಿನ್ನಂತಹ ಹುಲುಮಾನವನ ಧ್ವಂಸಕ್ಕೆ ಧನಂಜಯ ಯಾಕೆ? ನಾನೇ ಸಾಕು. ಬೇಡ ಬೇಡ, ಈ ಹುಮ್ಮಸ್ಸಿನಿಂದ ಹೋರಾಡಿ ಸಾಯಬೇಡ. ಉಪದೇಶ ಬಿಟ್ಟು ಯುದ್ಧ ಮಾಡು. ಮೃತ್ಯು ಹೆಡತಲೆ ಮೇಲೆ ಕೂತಿರುವಾಗ ಅಮೃತ ಕೂಡ ವಿಷವಾಗುತ್ತಂತೆ. ಸಾಕು ಮಾತು. ಆದ್ರೆ ಒಂದು ಪಂಥ. ಏನದು? ಯುದ್ಧ ನಮ್ಮಿಬ್ಬರಲ್ಲೇ ನಡೆಯಬೇಕು. ನಮಗೋಸ್ಕರ ಈ ಬಡಪಾಯಿಗಳು ಸಾಯ್ಬೇಕಾಗಿಲ್ಲ. ಫಲಾಫಲ ದಾನಶೂರ ಕರ್ಣನ ಮಗನಿಗೆ ತಕ್ಕಂಥ ಮಾತು. ಅವರಿವರನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನಲ್ಲ. ಮೃತ್ಯುವಿಗೆ ಮೃತ್ಯು ಸ್ವರೂಪನಾದ ಪಾರ್ಥ ಗಾಂಡೀವ ಹಿಡಿದು ಹೋಂಕರಿಸಿದರೆ ಪೃಥ್ವಿಯೇ ಅಲ್ಲೋಲ ಕಲ್ಲೋಲವಾಗುವುದು. ಗ್ರಹಗಳು ಒಂದಕ್ಕೊಂದು ಬಡಿದು ಬ್ರಹ್ಮ ಸೃಷ್ಟಿಯೇ ಬೂದಿಯಾಗುವುದು. ರಥ ಸಿದ್ಧವಾಗಲಿ, ನಾವೇ ಯುದ್ಧಕ್ಕೆ ಹೋಗುತ್ತೇವೆ. ಚಿಕ್ಕಪ್ಪ, ಉಗುರಿನಿಂದ ಚಿವುಟೋ ಚಿಗರನ್ನ ಕಡಿಯೋಕೆ ಕೊಡಲಿ ಯಾಕೆ? ನನಗಪ್ಪಣೆ ಕೊಡಿ. ಕ್ಷಣಾರ್ಧದಲ್ಲಿ ಆ ಬಬ್ರವಾಹನ ಜೊತೆ ಮಣಿಪುರವನ್ನೇ ಭಸ್ಮ ಮಾಡಿ ಬರುತ್ತೇನೆ. ವೃಷಕೇತು, ಬೇಡ. ನೀನು ನಮ್ಮೆಲ್ಲರ ಪ್ರಾಣ. ನಿನ್ನನ್ನು ಸರಿಯಾಗಿ ನೋಡಿಕೊಂಡು ಕ್ಷೇಮದಿಂದ ಕರ್ತರೋ ಹಾಗೆ ಧರ್ಮರಾಯನ ಅಪ್ಪಣೆಯಾಗಿದೆ. ಜ್ಞಾಪಕ ಇದೆಯೇ? ಅಂದ್ರೆ ಪ್ರಾಣ ಭೀತಿಯಿಂದ ಒಳ ಕೂತಿರುವಂತ ಅಪ್ಪಣೆ ಮಾಡ್ತಾ ಇದ್ದೀರಾ? ಕುಮಾರ, ಎದುರು ಮಾತಾಡ್ತಾ ಇರೋದಕ್ಕೆ ಕ್ಷಮಿಸಿ. ಯುದ್ಧಕ್ಕೆ ಅಪ್ಪಣೆ ಕೊಡಿ. ನಾನು ಅಥವಾ ಬಬ್ರವಾಹನ ಇಬ್ಬರಲ್ಲಿ ಒಬ್ರು ಉಳಿದಿರೋದನ್ನ ನೀವೇ ನೋಡುವರಂತೆ. ಬನ್ನಿ, ಆಶೀರ್ವಾದ ಮಾಡಿ ಕಳಿಸಿ. ಕೀರ್ತಿಶಾಲಿ ಆಗು ಕುಮಾರ. ವೃಷಕೇತು, ಹಂಸಧ್ವಜ ನೀಲಧ್ವಜಾದಿಗಳನ್ನು ಯಮನಾಲಯ ಕಟ್ಟಿದ ಈ ಬಬ್ರವಾಹನನ ಮುಂದೆ ನೀನ್ಯಾಕೆ ಬಂದೆ? ಹೋಗಿ ಧೀರಾದಿ ಧೀರನೆಂದು ದುರಹಂಕಾರದಿಂದ ಮೆರೆಯುತ್ತಿರುವ ಆ ನಿನ್ನ ಧನಂಜಯನನ್ನು ಕಳಿಸು. ನಿನ್ನಂತಹ ಹುಲುಮಾನವನ ಧ್ವಂಸಕ್ಕೆ ಧನಂಜಯ ಯಾಕೆ? ನಾನೇ ಸಾಕು. ಬೇಡ ಬೇಡ, ಈ ಹುಮ್ಮಸ್ಸಿನಿಂದ ಹೋರಾಡಿ ಸಾಯಬೇಡ. ಉಪದೇಶ ಬಿಟ್ಟು ಯುದ್ಧ ಮಾಡು. ಮೃತ್ಯು ಹೆಡತಲೆ ಮೇಲೆ ಕೂತಿರುವಾಗ ಅಮೃತ ಕೂಡ ವಿಷವಾಗುತ್ತಂತೆ. ಸಾಕು ಮಾತು. ಆದ್ರೆ ಒಂದು ಪಂಥ. ಏನದು? ಯುದ್ಧ ನಮ್ಮಿಬ್ಬರಲ್ಲೇ ನಡೆಯಬೇಕು. ನಮಗೋಸ್ಕರ ಈ ಬಡಪಾಯಿಗಳು ಸಾಯ್ಬೇಕಾಗಿಲ್ಲ. ಫಲಾಫಲ ದಾನಶೂರ ಕರ್ಣನ ಮಗನಿಗೆ ತಕ್ಕಂಥ ಮಾತು. ವೀರೋಚಿತವಾದ ಮಾತು. ಯುದ್ಧ ನಮ್ಮಿಬ್ಬರಿಗೆ. ಸರಿ, ತೋರಿಸು ನಿನ್ನ ಶಸ್ತ್ರಾಸ್ತ್ರಗಳ ಪ್ರತಿಭೆನ.